ಎಲ್ರಿಗೂ ನಮಸ್ಕಾರ. ನಾನು ರಾಘವೇಂದ್ರ ನಾಯ್ಕ್, ಪೋಷಣ ಅಭಿಯಾನ ಸಂಯೋಜಕರು, ಶಿಶು ಅಭಿವೃದ್ಧಿ ಯೋಜನೆ, ಚಳ್ಳಕೆರೆ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯೂನಿಲರ್ನ್ KA ಆ್ಯಪ್ನಲ್ಲಿ ECCE ಕೋರ್ಸ್ನ 11ನೇ ಮಾಡ್ಯೂಲನ್ನು ಹೇಗೆ ಓಪನ್ ಮಾಡಬೇಕು, ಹಾಗೆ ಹೇಗೆ ಎಂಡ್ ಮಾಡಬೇಕು ಅನ್ನೋದನ್ನ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮೊಬೈಲ್ನಲ್ಲಿ ಯೂನಿಲರ್ನ್ KA ಆ್ಯಪ್ ಇದೆಯಲ್ಲ, ಅದ್ರ ಮೇಲೆ ನೀವು ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ ಇಲ್ಲಿ 10ನೇ ಮಾಡ್ಯೂಲ್ ಕಂಪ್ಲೀಟ್ ಆಗಿದ್ರೆ ಮಾತ್ರ ನಿಮಗೆ 11ನೇ ಮಾಡ್ಯೂಲು ಓಪನ್ ಆಗುತ್ತೆ. ಇಲ್ಲಿ ಮಾಡೆಲ್ 11 ಸಂಭಾಷಣೆ, ಚಿತ್ರ ಕಾರ್ಡ್ ಓದುವಿಕೆ, ಚಿತ್ರ ಪುಸ್ತಕ ಓದುವಿಕೆ. ಅದ್ರ ಕೆಳಗಡೆ ಬಾಕ್ಸ್ ಕಾಣ್ತಿದೆಯಲ್ಲ, ಆ ಬಾಕ್ಸ್ ಪಕ್ಕದಲ್ಲಿ ಮಾಡ್ಯೂಲ್ 11 ಮುಕ್ತ ಮತ್ತು ಮಾರ್ಗದರ್ಶಿತ ಸಂಭಾಷಣೆಯನ್ನು ಆಯೋಜಿಸುವುದು ಅಂತ ಕಾಣ್ತಿದೆಯಲ್ಲ, ಅದ್ರ ಮೇಲೆ ನೀವು ಟಚ್ ಮಾಡಬೇಕು. ಟಚ್ ಮಾಡಿದಾದ ನಂತರ ನಿಮಗೆ ವಿಡಿಯೋ ಲೋಡ್ ಆಗುತ್ತೆ. ವಿಡಿಯೋ ಡೌನ್ಲೋಡ್ ಆದ ನಂತರ ನಿಮಗೆ ಇಲ್ಲಿ ಎಂಟರ್ ಅಂತ ಆಪ್ಷನ್ ಕಾಣ್ತಿದೆಯಲ್ಲ, ಅದರ ಮೇಲೆ ನೀವು ಟಚ್ ಮಾಡಬೇಕು. ಎಂಟರ್ ಅಂತ ಟಚ್ ಮಾಡಿದಾದ್ಮೇಲೆ ಇಲ್ಲಿ ವಿಡಿಯೋ ಪ್ಲೇ ಆಗುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮತ್ತು ಮಾರ್ಗದರ್ಶಿತ ಸಂಭಾಷಣೆಗಳನ್ನು ನಡೆಸುವುದು ಎಂಬ ಮಾಡ್ಯೂಲ್ಗೆ ನಿಮಗೆ ಸ್ವಾಗತ. ನಮಸ್ಕಾರ, ನನ್ನ ಹೆಸರು ಸರಿತಾ. ನಾನು ಅಂಗನವಾಡಿ ಮೇಲ್ವಿಚಾರಕಿ. ಈ ಮಾಡ್ಯೂಲ್ನಲ್ಲಿ ನಾನು ನಿಮ್ಮ ಮಾರ್ಗದರ್ಶಕಿಯಾಗಿದ್ದೇನೆ. ಈ ಮಾಡ್ಯೂಲ್ ಅನ್ನು ಮುಗಿಸಿದಾಗ ನೀವು ಮಕ್ಕಳೊಂದಿಗೆ ಸಂಭಾಷಣೆಗಳನ್ನು ನಡೆಸುವುದರ ಮಹತ್ವವನ್ನು ಅರ್ಥ ಮಾಡಿಕೊಂಡಿರುತ್ತೀರಿ ಮತ್ತು ಸತ್ವಯುತವಾದ ಮತ್ತು ಅರ್ಥಪೂರ್ಣವಾದ ಮುಕ್ತ ಮತ್ತು ಮಾರ್ಗದರ್ಶಿತ ಸಂಭಾಷಣೆಗಳನ್ನು ನಡೆಸುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಂಡಿರುತ್ತೀರಿ. ಸಂಭಾಷಣೆ ಎಂದರೆ ಒಂದು ವಿಷಯ, ಚಿತ್ರ, ಕಥೆ ಅಥವಾ ವೈಯಕ್ತಿಕ ಅನುಭವದ ಕುರಿತು ಇಬ್ಬರು ಅಥವಾ ಹೆಚ್ಚು ಜನರ ನಡುವೆ ನಡೆಯುವ ಚರ್ಚೆ. ಅಕ್ಕ, ಮುಕ್ತ ಮತ್ತು ಮಾರ್ಗದರ್ಶಿತ ಸಂಭಾಷಣೆಗಳ ನಡುವೆ ಇರುವ ವ್ಯತ್ಯಾಸ ಏನು? ಮುಕ್ತ ಸಂಭಾಷಣೆಯಲ್ಲಿ ಮಕ್ಕಳು ಒಂದು ನಿಗದಿತ ವಿಷಯದ ಕುರಿತು ಮಾತಾಡುವುದಿಲ್ಲ, ಬದಲಿಗೆ ತಮ್ಮ ಆಸಕ್ತಿಗೆ ತಕ್ಕ ವಿಷಯಗಳ ಕುರಿತು ಮಾತಾಡುತ್ತಾರೆ. ಆದರೆ ಅಂಗನವಾಡಿ ಕಾರ್ಯಕರ್ತೆ ನಿರ್ಧಾರ ಮಾಡಿದ ವಿಷಯದ ಕುರಿತು ನಡೆಯುವ ಗುಂಪು ಚರ್ಚೆಯನ್ನು ಮಾರ್ಗದರ್ಶಿತ ಸಂಭಾಷಣೆ ಎಂದು ಕರೆಯುತ್ತಾರೆ. ಎರಡೂ ಬಗೆಯ ಸಂಭಾಷಣೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಬಹಳ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಆಕೆ ಮಕ್ಕಳಲ್ಲಿ ಉನ್ನತ ಮಟ್ಟದ ಆಲೋಚನೆಯನ್ನು ಉತ್ತೇಜಿಸುವ ಮಟ್ಟಕ್ಕೆ ಸಂಭಾಷಣೆಯನ್ನು ಎತ್ತಿಕೊಂಡು ಹೋಗಬಹುದು. ಬನ್ನಿ, ಸಂಭಾಷಣೆಯ ಮಹತ್ವದ ಬಗ್ಗೆ ಕಲಿಯೋಣ. ಸಂಭಾಷಣೆಗಳು ಅನೇಕ ಕಾರಣಗಳಿಂದಾಗಿ ಮಹತ್ವವನ್ನು ಹೊಂದಿವೆ. ಸಂಭಾಷಣೆಗಳು ಭಾಷೆಯ ದೃಷ್ಟಿಯಿಂದ ತುಂಬಾ ಸಮೃದ್ಧವಾದ ಪರಿಸರವನ್ನು ಸೃಷ್ಟಿ ಮಾಡುತ್ತವೆ. ಅಕ್ಕ, ಭಾಷಾ ಶ್ರೀಮಂತ ವಾತಾವರಣ ಎಂದರೇನು? ಇಡೀ ದಿನ ಮಕ್ಕಳಿಗೆ ತಮ್ಮ ಭಾವನೆಗಳು ಮತ್ತು ಆಸಕ್ತಿಗಳನ್ನು ವ್ಯಕ್ತಪಡಿಸುವುದಕ್ಕೆ ಇತರರ ಮಾತನ್ನು ಆಲಿಸುವ ಮತ್ತು ಅವರೊಂದಿಗೆ ಮಾತಾಡುವ ವಾತಾವರಣ. ಕಥೆಯನ್ನು ಹೇಳುವುದು, ಪದ್ಯಗಳನ್ನು ಪಠಿಸುವುದು, ಕಥೆ ಪುಸ್ತಕಗಳನ್ನು ನೋಡುವುದು ಮತ್ತು ಓದುವುದು, ಇದನ್ನು ಭಾಷಾ ಶ್ರೀಮಂತ ವಾತಾವರಣ ಎನ್ನುತ್ತೇವೆ. ಚರ್ಚೆಯ ನಡುವೆ ಮಕ್ಕಳು ಹೊಸ ಪದಗಳನ್ನು ಕಲಿಯುತ್ತಾರೆ ಮತ್ತು ಈ ಪದಗಳ ಜೊತೆ ಸಂಬಂಧಿಸಿದ ಪರಿಕಲ್ಪನೆಗಳನ್ನು ಹೊಂದಿಸುವುದನ್ನು ಕಲಿಯುವರು. ಚರ್ಚೆಯ ನಡುವೆ ಮಕ್ಕಳು ತಮ್ಮ ಮೌಖಿಕ ಭಾಷಾ ಕೌಶಲಗಳನ್ನು ಬೆಳೆಸಿಕೊಳ್ಳುವರು. ಇದು ಮುಂದೆ ಓದುವುದು ಮತ್ತು ಬರೆಯುವುದನ್ನು ಕಲಿಯುವುದಕ್ಕೆ ಒಂದು ಬುನಾದಿಯನ್ನು ನಿರ್ಮಿಸುತ್ತದೆ. ಸಂಭಾಷಣೆಯ ಮೂಲಕ ಮಕ್ಕಳು ಇತರ ಮಕ್ಕಳು ಮತ್ತು ದೊಡ್ಡವರೊಡನೆ ಸಂಬಂಧಗಳನ್ನು ಸ್ಥಾಪಿಸಿಕೊಳ್ಳುವರು. ಸಂಭಾಷಣೆಯಲ್ಲಿ ಪ್ರಶ್ನೆ ಮತ್ತು ಉತ್ತರಗಳು ಒಳಗೊಂಡಿರುತ್ತವೆ. ಇವು ಮಕ್ಕಳಲ್ಲಿ ಉನ್ನತ ಮಟ್ಟದ ಆಲೋಚನೆಗಳನ್ನು ಉತ್ತೇಜಿಸುತ್ತವೆ. ಸಂಭಾಷಣೆಯನ್ನು ನಡೆಸುವಾಗ ಈ ಕೆಳಗಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಕ್ಕಳ ನಡುವೆ ನಡೆಯುವ ಸಂಭಾಷಣೆಯು ಕೇಂದ್ರದಲ್ಲಿರುವ ಮಕ್ಕಳ ಮಾತೃಭಾಷೆಯಲ್ಲಿ ಇರಬೇಕು. ಅಂಗನವಾಡಿ ಕೇಂದ್ರದಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಮಾತಾಡುವ ಮಕ್ಕಳು ಇರಬಹುದು. ಅಂತಹ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯು ಹೆಚ್ಚಿನ ಮಕ್ಕಳಿಗೆ ಅರ್ಥವಾಗುವ ಮತ್ತು ಅವರು ಮಾತಾಡುವ ಭಾಷೆಯನ್ನು ಬಳಸಬೇಕು. ಒಂದು ಮಗುವಿನ ಮಾತೃಭಾಷೆ ಅಂಗನವಾಡಿ ಕಾರ್ಯಕರ್ತೆಗೆ
ಅರ್ಥವಾಗದೇ ಇದ್ದರೂ ಮಗು ತನ್ನ ಮಾತೃಭಾಷೆಯಲ್ಲಿ ಮಾತಾಡುವುದನ್ನು ತಡೆಯಬಾರದು. ಮಗು ಏನನ್ನು ಹೇಳುತ್ತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಆಕೆ ಬೇರೆ ವಿಧಾನಗಳನ್ನು ಬಳಸಬೇಕು. ಉದಾಹರಣೆಗೆ, ಮಗುವಿನ ಆಂಗಿಕ ಭಾಷೆಯನ್ನು ಗಮನಿಸುವುದು, ಸಂದರ್ಭವನ್ನು ಅರ್ಥ ಮಾಡಿಕೊಳ್ಳುವುದು, ಇತರ ಮಕ್ಕಳ ಸಹಾಯವನ್ನು ಪಡೆಯುವುದು ಇತ್ಯಾದಿ. 2. ಮಕ್ಕಳನ್ನು ಚರ್ಚೆಯಲ್ಲಿ ತೊಡಗಿಸಿಕೊಳ್ಳಿ. ಸ್ವಲ್ಪ ನೀರು ಬೆರೆಸಿದರೆ ಅದು ಮೃದು ಆಗುತ್ತದೆ. ಒಂದು ವಿಷಯದ ಈಗ ನಾವು 2 ವಿಡಿಯೋಗಳನ್ನು ನೋಡೋಣ. ಇದರಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಕ್ಕಳ ನಡುವೆ ಒಂದು ಮಾರ್ಗದರ್ಶಿತ ಸಂಭಾಷಣೆ ನಡೆಯುತ್ತಿದೆ. ಮೊದಲ ವಿಡಿಯೋದಲ್ಲಿ ಇರುವ ಸಂಭಾಷಣೆಯ ವಿಷಯ ದುರ್ಗಾ ಪೂಜೆ ಹಬ್ಬ. ದುರ್ಗಾ ಪೂಜೆ ಹಬ್ಬ ಇನ್ನು ಕೆಲವೇ ದಿನ ಇರುವುದರಿಂದ ಅಂಗನವಾಡಿ ಕಾರ್ಯಕರ್ತೆ ಈ ವಿಷಯವನ್ನು ಆಯ್ದುಕೊಂಡಿದ್ದಾರೆ. ಮಕ್ಕಳು ನೆನಪಿಸಿಕೊಳ್ಳಲು ಸಹಾಯವಾಗುವಂತೆ ಆಕೆ ಹಬ್ಬಕ್ಕೆ ಸಂಬಂಧಿಸಿದ ಕೆಲವು ಪೇಂಟಿಂಗ್ಗಳನ್ನು ತೋರಿಸುತ್ತಾರೆ. ಅಂಗನವಾಡಿ ಕಾರ್ಯಕರ್ತೆಯ ಮಕ್ಕಳು ಯೋಚಿಸಲು ಪರ್ಯಾಲೋಚನೆ ಮತ್ತು ಚರ್ಚೆಗಾಗಿ ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳನ್ನು ನಿಮ್ಮ ಈ ಕಲಿಕೆ ಗುಂಪು, ನಿಮ್ಮ ಮಾಸಿಕ ಸೆಕ್ಟರ್ ಸಭೆಗಳು ಅಥವಾ ಸ್ವತಃ ನೀವೇ ಪರ್ಯಾಲೋಚಿಸಿ ಮತ್ತು ಚರ್ಚಿಸಿ. ಮಕ್ಕಳೊಂದಿಗೆ ನೀವು ಅಭ್ಯಾಸವನ್ನು ಮಾಡೋಣ. ಕೆಳಗಡೆ ಒಂದು ಪ್ರಶ್ನೆಯನ್ನು ಕೊಡಲಾಗಿದೆ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಕ್ಲಿಕ್ ಮಾಡಿ. ಯಾವ ಬಗೆಯ ಪ್ರಶ್ನೆಗಳು ತೆರೆದ ಪ್ರಶ್ನೆಗಳಲ್ಲ, ಮುಂದೇನಾಗಬಹುದು ಎಂಬುದನ್ನು ನಿರೀಕ್ಷಿಸುವಂತೆ ಮಾಡುವ ಪ್ರಶ್ನೆಗಳು, ಮಕ್ಕಳಿಗೆ ಕಾರಣವನ್ನು ಹೇಳುವಂತೆ ಉತ್ತೇಜಿಸುವ ಪ್ರಶ್ನೆಗಳು, ಮಕ್ಕಳು ಕೇವಲ ಸತ್ಯಾಂಶವನ್ನು ಮಾತ್ರ ಹೇಳುವುದನ್ನು ನಿರೀಕ್ಷಿಸುವ ಪ್ರಶ್ನೆಗಳು, ಸಂಭಾಷಣೆಯನ್ನು ತಮ್ಮ ಅನುಭವದೊಂದಿಗೆ ಹೊಂದಿಸಿ ಹೇಳುವ ರೀತಿಯ ಪ್ರಶ್ನೆಗಳು, ಮಕ್ಕಳು ಏನು ಮಾಡುತ್ತಿದ್ದಾರೆ ಮತ್ತು ಏನು ಮಾಡುವ ಯೋಜನೆ ಇದೆ ಎಂಬುದರ ಕುರಿತಾದ ಪ್ರಶ್ನೆಗಳು. ತಪ್ಪು ಉತ್ತರ. ಈ ಮಾಡ್ಯೂಲ್ನಲ್ಲಿ ನೀವು ಕಲಿತಿದ್ದನ್ನು ಸಾರಾಂಶದಲ್ಲಿ ತಿಳಿಯೋಣ. ಈ ಮಾಡ್ಯೂಲ್ನಲ್ಲಿ ನೀವು ಕಲಿತಿದ್ದು, ಮಕ್ಕಳೊಂದಿಗೆ ನೀವು 2 ಬಗೆಯ ಸಂಭಾಷಣೆಯನ್ನು ನಡೆಸಬಹುದು: ಮುಕ್ತ ಸಂಭಾಷಣೆ ಮತ್ತು ಮಾರ್ಗದರ್ಶಿತ ಸಂಭಾಷಣೆ. ಕುತೂಹಲಕಾರಿ ಮತ್ತು ಉನ್ನತ ಮಟ್ಟದ ಸಂಭಾಷಣೆಯನ್ನು ನಡೆಸಲು ಮಕ್ಕಳನ್ನು ಅದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳಬೇಕು. ಭಾಷಾ ಶ್ರೀಮಂತ ಪರಿಸರವನ್ನು ಒದಗಿಸಬೇಕು ಮತ್ತು ಸಂಭಾಷಣೆಯನ್ನು ಮಕ್ಕಳ ಬೆಳವಣಿಗೆಗೆ ಸೂಕ್ತವಾದ ರೀತಿಯಲ್ಲಿ ಇಟ್ಟುಕೊಳ್ಳಬೇಕು. ನೀವು ಈ ಮಾಡ್ಯೂಲ್ ಅನ್ನು ಯಶಸ್ವಿಯಾಗಿ ಮುಗಿಸಿದ್ದೀರಿ. ಧನ್ಯವಾದ. ನಾವೀಗ ಮುಂದಿನ ಮಾಡ್ಯೂಲ್ ಅನ್ನು ಆರಂಭ ಮಾಡೋಣವೇ?